ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋದಲ್ಲಿ ರಾಮೇಶ್ವರಂನಲ್ಲಿ ನೋಡಬೇಕಾದ ಪ್ರಮುಖ ಸ್ಥಳಗಳು, ರಾಮನಾಥ ಸ್ವಾಮಿ ಆಲಯದ ಸ್ಥಳ ಪುರಾಣ, ರಾಮೇಶ್ವರಂನಲ್ಲಿನ 22 ಬಾವಿಗಳಲ್ಲಿ ಹೇಗೆ ಸ್ನಾನ ಮಾಡಬೇಕು, ರಾಮೇಶ್ವರಂನಲ್ಲಿನ ರಾಮಾಯಣ ಕಾಲಕ್ಕೆ ಸಂಬಂಧಿಸಿದ ಪ್ರದೇಶಗಳು, ನಮ್ಮ ಕರ್ನಾಟಕದಿಂದ ರಾಮೇಶ್ವರಂಗೆ ಹೇಗೆ ಹೋಗಬೇಕು, ಸ್ಫಟಿಕ ಲಿಂಗ ದರ್ಶನವನ್ನು ಹೇಗೆ ಮಾಡಬೇಕು, ಹೀಗೆ ರಾಮೇಶ್ವರಂಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಪಂಬನ್ ದ್ವೀಪದಲ್ಲಿರುವ ರಾಮೇಶ್ವರವು ಬೆಂಗಳೂರಿನಿಂದ 602 ಕಿಲೋಮೀಟರ್, ಮೈಸೂರಿನಿಂದ 570 ಕಿಲೋಮೀಟರ್, ಚೆನ್ನೈನಿಂದ 560 ಕಿಲೋಮೀಟರ್, ಮಧುರೈಯಿಂದ 173 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಕರ್ನಾಟಕದಿಂದ ರಾಮೇಶ್ವರಂಗೆ ಡೈರೆಕ್ಟ್ ಟ್ರೈನ್ ಕನೆಕ್ಟಿವಿಟಿ ಇದೆ. ಈ ಟ್ರೈನ್ ಪ್ರತಿ ಭಾನುವಾರ ಬೆಳಗ್ಗೆ 6:50ಕ್ಕೆ ಹುಬ್ಬಳ್ಳಿಯಿಂದ ಹೊರಟು ಹುಬ್ಬಳ್ಳಿ, ದಾವಣಗೆರೆ, ಅರಸೀಕೆರೆ, ತುಮಕೂರು, ಬಾಣಸವಾಡಿ, ಹೊಸೂರು, ಸೇಲಂ, ರಾಮನಾಥಪುರಂ ಮಾರ್ಗವಾಗಿ ಸೋಮವಾರ ಬೆಳಗ್ಗೆ 5:20ಕ್ಕೆ ರಾಮೇಶ್ವರಂಗೆ ತಲುಪುತ್ತದೆ. ರಿಟರ್ನ್ ರಾಮೇಶ್ವರಂನಿಂದ ಹುಬ್ಬಳ್ಳಿಗೆ ಸೋಮವಾರ ರಾತ್ರಿ 8 ಗಂಟೆಗೆ ರಾಮೇಶ್ವರಂನಿಂದ ಟ್ರೈನ್ ಇದೆ. ಡೈರೆಕ್ಟ್ ಟ್ರೈನ್ ಲಭ್ಯವಿಲ್ಲದವರು ಮೊದಲು ಚೆನ್ನೈ ಅಥವಾ ಮಧುರೈಗೆ ಹೋಗಿ ಅಲ್ಲಿಂದ ರಾಮೇಶ್ವರಂಗೆ ಹೋಗಬಹುದು. ನಮ್ಮ ಕರ್ನಾಟಕದಿಂದ ರಾಮೇಶ್ವರಂಗೆ ಕೆಎಸ್ಆರ್ಟಿಸಿ ಬಸ್ಗಳು ಲಭ್ಯವಿಲ್ಲ. ನೀವು ಬಸ್ಸಿನಲ್ಲಿ ರಾಮೇಶ್ವರಂಗೆ ಹೋಗಬೇಕು ಎಂದುಕೊಂಡರೆ ರೆಡ್ ಬಸ್, ಅಬಿ ಬಸ್ ತರ ಸೈಟ್ಗಳಲ್ಲಿ ಬಸ್ ಅನ್ನು ಬುಕ್ ಮಾಡಿಕೊಂಡು ರಾಮೇಶ್ವರಂಗೆ ಹೋಗಬಹುದು. ಅಥವಾ ಬೆಂಗಳೂರಿನಿಂದ ರಾಮೇಶ್ವರಂಗೆ ತಮಿಳುನಾಡು ಗವರ್ನಮೆಂಟ್ ಬಸ್ ಸರ್ವಿಸ್ ಇದೆ, ಆ ಬಸ್ ಅನ್ನು ಬುಕ್ ಮಾಡಿಕೊಂಡು ರಾಮೇಶ್ವರಂಗೆ ಹೋಗಬಹುದು. ನಾವು ನಮ್ಮ ಹೋಮ್ ಟೌನ್ ಇಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಿಂದ ಪ್ರೈವೇಟ್ ಬಸ್ಸಿನಲ್ಲಿ ರಾಮೇಶ್ವರಂಗೆ ಹೋಗುತ್ತಿದ್ದೇವೆ. ಮೆಜೆಸ್ಟಿಕ್ನ ಸಮೀಪವಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ರಾಮೇಶ್ವರಂಗೆ ಹೋಗುವ ಪ್ರೈವೇಟ್ ಬಸ್ನ ಬೋರ್ಡಿಂಗ್ ಪಾಯಿಂಟ್ ಇದೆ. ಈ ಪಿಕಪ್ ಪಾಯಿಂಟ್ ನಮಗೆ ಹತ್ತಿರವಾಗುವ ಕಾರಣ ಈ ಬೋರ್ಡಿಂಗ್ ಪಾಯಿಂಟ್ ಅನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ. ಇದು ನಾವು ಬುಕ್ ಮಾಡಿಕೊಂಡಿದ್ದ ಬಸ್ನ ಇನ್ಸೈಡ್ ವ್ಯೂ. ಪರವಾಗಿಲ್ಲ, ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ನೀವು ರಾಮೇಶ್ವರಂಗೆ ಹೋಗಲು ರೆಡ್ ಬಸ್, ಅಬಿ ಬಸ್ ತರ ಸೈಟ್ಗಳಲ್ಲಿ ಪ್ರೈವೇಟ್ ಬಸ್ ಅನ್ನು ಬುಕ್ ಮಾಡುವುದಾದರೆ ಬಸ್ ಟಿಕೆಟ್ ಕಾಸ್ಟ್ ಒಬ್ಬರಿಗೆ ಮಿನಿಮಮ್ 700, 800, 1000 ರುಪೀಸ್ ಇಂದ ಪ್ರಾರಂಭವಾಗುತ್ತದೆ. ಈ ಟಿಕೆಟ್ ಪ್ರೈಸ್ ಸೀಸನ್ಗೆ ತಕ್ಕಂತೆ ವೇರಿಯೇಷನ್ ಆಗುತ್ತಿರುತ್ತದೆ. ಸೊ ನಿಮಗೆ ಯಾವ ಬಸ್ಸಿನಲ್ಲಿ ಟಿಕೆಟ್ ಪ್ರೈಸ್ ಕನ್ವೀನಿಯಂಟ್ ಆಗಿರುತ್ತದೋ ಬೆಸ್ಟ್ ರೇಟಿಂಗ್ ಇರುವುದನ್ನು ನೋಡಿ ಬುಕ್ ಮಾಡಿಕೊಳ್ಳಿ. ನೀವು ಮೆಜೆಸ್ಟಿಕ್ನ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸಮೀಪದ ಬೋರ್ಡಿಂಗ್ ಪಾಯಿಂಟ್ ಸೆಲೆಕ್ಟ್ ಮಾಡಿಕೊಂಡರೆ ಮೆಜೆಸ್ಟಿಕ್ನ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಇರುವ ಬೋರ್ಡಿಂಗ್ ಪಾಯಿಂಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನ ಸಮೀಪದಲ್ಲಿಯೇ ಇದೆ. ನಿಮಗೆ ಸಮಯಾವಕಾಶವಿದ್ದು ಲಗೇಜ್ ಕಡಿಮೆ ಇದ್ದರೆ ಮೆಜೆಸ್ಟಿಕ್ನ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸಮೀಪದ ಬಸ್ ಪಿಕಪ್ ಪಾಯಿಂಟ್ಗೆ ನಡೆದುಕೊಂಡು ಹೋಗಬಹುದು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿನಿಂದ ಆಟೋದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಾಲಯದ ಬಳಿ ಬರಲು ಆಟೋದವರು 100ರಿಂದ 150 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಇದು ಪಂಬನ್ ಬ್ರಿಡ್ಜ್. ಸಮುದ್ರಕ್ಕೆ ಹೊಂದಿಕೊಂಡಂತೆ ಇರುವ ಈ ಸೇತುವೆಯು 1914 ಫೆಬ್ರವರಿ 24ರಲ್ಲಿ ನಿರ್ಮಿಸಿದ್ದಾರೆ. ಇದರ ಪಕ್ಕದಲ್ಲಿಯೇ ಹೊಸ ಆಧುನಿಕ ಸೇತುವೆಯನ್ನು ನಿರ್ಮಿಸಿ ಏಪ್ರಿಲ್ 2025ರಲ್ಲಿ ಸಂಚಾರಕ್ಕೆ ತೆರೆಯಲಾಗಿದೆ. ತಮಿಳುನಾಡಿನ ರಾಮೇಶ್ವರಂ ಅನ್ನು ಭಾರತದ ಮುಖ್ಯ ಭೂಭಾಗದೊಂದಿಗೆ ಸಂಪರ್ಕಿಸುವ ಈ ಪಂಬನ್ ಸೇತುವೆಯು ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆಯಾಗಿದೆ. 2.2 ಕಿಲೋಮೀಟರ್ ಉದ್ದದ ಈ ಸೇತುವೆಯು 99 ಸ್ಪ್ಯಾನ್ಗಳನ್ನು ಹೊಂದಿದ್ದು ಹಡಗುಗಳು ಹಾದು ಹೋಗಲು 90 ಡಿಗ್ರಿ ಮೇಲಕ್ಕೆ ತೆರೆಯುವ ತಂತ್ರಜ್ಞಾನವನ್ನು ಹೊಂದಿದೆ. ಆಗಿನ ಕಾಲದಲ್ಲೇ ದೊಡ್ಡ ಹಡಗುಗಳು ಬಂದಾಗ ಅವುಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ವರ್ಟಿಕಲ್ ಲಿಫ್ಟ್ ತಂತ್ರಜ್ಞಾನದಿಂದ ಈ ಸೇತುವೆಯನ್ನು ನಿರ್ಮಿಸಿದ್ದಾರೆ. ಆಗಿನ ಕಾಲದಲ್ಲೇ ಈ ರೀತಿಯ ತಂತ್ರಜ್ಞಾನವನ್ನು ಉಪಯೋಗಿಸಿ ನಿರ್ಮಿಸಿರುವುದು ರಿಯಲಿ ಗ್ರೇಟ್. 1988ರಲ್ಲಿ ರೈಲ್ವೆ ಸೇತುವೆಗೆ ಸಮಾನಾಂತರವಾಗಿ ರಸ್ತೆ ಸೇತುವೆಯನ್ನು ಸಹ ನಿರ್ಮಿಸಲಾಗಿದೆ. ಈ ರಸ್ತೆ ಸೇತುವೆಯನ್ನು ಅಣ್ಣೆ ಇಂದಿರಾ ಗಾಂಧಿ ರಸ್ತೆ ಸೇತುವೆ ಎಂದು ಕರೆಯುತ್ತಾರೆ. ರಾಮೇಶ್ವರಂನಿಂದ ಈ ಪಂಬನ್ ಬ್ರಿಡ್ಜ್ 15 ಕಿಲೋಮೀಟರ್ ದೂರದಲ್ಲಿದೆ. ಇದು ರಾಮೇಶ್ವರಂ ಬಸ್ ಸ್ಟ್ಯಾಂಡ್. ರಾಮೇಶ್ವರಂ ಬಸ್ ಸ್ಟ್ಯಾಂಡಿನಿಂದ ದೇವಾಲಯವು 2 ಕಿಲೋಮೀಟರ್ ದೂರದಲ್ಲಿದೆ. ನಾವು ಬೆಳಗ್ಗೆ 9 ಗಂಟೆಗೆ ಬಂದು ರಾಮೇಶ್ವರಂಗೆ ತಲುಪಿದೆವು.
ರಾಮೇಶ್ವರಂ ಬಸ್ ಸ್ಟ್ಯಾಂಡಿನಿಂದ ದೇವಾಲಯದ ಬಳಿಗೆ ಹೋಗುತ್ತಿದ್ದೇವೆ. ಆಟೋದವರು 100 ರೂಪಾಯಿ ಚಾರ್ಜ್ ಮಾಡಿದರು. ನಾವು ರಾಮೇಶ್ವರಂನಲ್ಲಿ ಅಗ್ನಿತೀರ್ಥದ ಬಳಿ ರೂಮ್ ಬುಕ್ ಮಾಡಬೇಕು ಎಂದುಕೊಂಡಿದ್ದೇವೆ. ಇದು ದೇವಾಲಯಕ್ಕೆ ಮತ್ತು ರಾಮೇಶ್ವರಂ ಬೀಚ್ಗೆ ಹತ್ತಿರದಲ್ಲಿರುತ್ತದೆ. ನೀವು ಕೂಡ ರೂಮ್ ಬುಕ್ ಮಾಡುವುದಾದರೆ ಅಗ್ನಿತೀರ್ಥದ ಬಳಿ ರೂಮ್ ಬುಕ್ ಮಾಡಿಕೊಳ್ಳಿ. ಆವರೇಜ್ ಆಗಿ ರೂಮ್ ಬಾಡಿಗೆ 800 ರಿಂದ 1000 ರೂಪಾಯಿ ಇರುತ್ತದೆ. ರಾಮೇಶ್ವರಂನ ರೈಲ್ವೆ ಸ್ಟೇಷನ್ ಇಂದ ದೇವಾಲಯವು 2 ಕಿಲೋಮೀಟರ್ ದೂರದಲ್ಲಿದೆ. ಇದು ಶ್ರೀ ರಾಮಕೃಷ್ಣ ಮಠ. ಆಟೋಗಳು ಇಲ್ಲಿಯವರೆಗೆ ಬರಲು ಮಾತ್ರ ಅವಕಾಶವಿದೆ. ಇಲ್ಲಿಂದ ದೇವಾಲಯಕ್ಕೆ ಮತ್ತು ಅಗ್ನಿತೀರ್ಥಕ್ಕೆ ನಡೆದುಕೊಂಡು ಹೋಗಬೇಕು. ಇಲ್ಲಿ ಮುಂದೆ ಕಾಣುತ್ತಿರುವ ರಸ್ತೆ ಮಾರ್ಗದಿಂದ ನೇರವಾಗಿ ಮುಂದೆ ಸಾಗಿದರೆ ದೇವಸ್ಥಾನದ ನಾರ್ತ್ ಗೇಟ್ ಸಿಗುತ್ತದೆ. ನಾರ್ತ್ ಗೇಟ್ ನಿಂದ ಸ್ವಲ್ಪ ಮುಂದೆ ಸಾಗಿ ಬಲಕ್ಕೆ ತಿರುಗಿದರೆ ಈಸ್ಟ್ ಗೇಟ್ ಸಿಗುತ್ತದೆ. ಇದು ದೇವಸ್ಥಾನದ ಪೂರ್ವ ಗೋಪುರ. ಈ ಈಸ್ಟ್ ಗೇಟ್ ನ ಆಪೋಸಿಟ್ ನಲ್ಲಿರುವ ರಸ್ತೆಯಿಂದ ಮುಂದೆ ಸಾಗಿದರೆ ಮೊಬೈಲ್, ಬ್ಯಾಗ್, ಚಪ್ಪಲಿಗಳನ್ನು ಇಡಲು ದೇವಸ್ಥಾನದ ಲಾಕರ್ಗಳಿವೆ. ಮತ್ತು ಈ ರಸ್ತೆಯಿಂದ ಸ್ವಲ್ಪ ನೇರವಾಗಿ ಮುಂದೆ ಸಾಗಿದರೆ ಆದಿಚುಂಚನಗಿರಿ ಮಠಕ್ಕೆ, ಅಗ್ನಿತೀರ್ಥಕ್ಕೆ ಹೋಗಬಹುದು. ಇದು ನಮ್ಮ ಕರ್ನಾಟಕದ ಶ್ರೀ ಆದಿಚುಂಚನಗಿರಿ ಮಠ. ಈ ಮಠದಲ್ಲಿ ರೂಮ್ಗಳು ಬಾಡಿಗೆಗೆ ಸಿಗುತ್ತವೆ. ಅಲ್ಲಿ ಕಾಣುತ್ತಿರುವುದು ದೇವಸ್ಥಾನದ ಪೂರ್ವ ಗೋಪುರ. ಮಠದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನವಿದೆ. ನಾವು ಬಂದಾಗ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ಎಲ್ಲಾ ರೂಮ್ಗಳು ಬುಕ್ ಆಗಿದ್ದರಿಂದ ನಮಗೆ ಇಲ್ಲಿ ರೂಮ್ ಸಿಗಲಿಲ್ಲ. ನೀವು ಈ ಮಠದಲ್ಲಿ ರೂಮ್ ಬುಕ್ ಮಾಡಬೇಕು ಎಂದುಕೊಂಡರೆ ನೀವು ರಾಮೇಶ್ವರಂಗೆ ಬರುವ ಮೊದಲೇ ಮಠಕ್ಕೆ ಫೋನ್ ಮಾಡಿ ರೂಮ್ ಅನ್ನು ಬುಕ್ ಮಾಡಿಕೊಳ್ಳಬಹುದು. ಇದು ಶ್ರೀಮಠದ ವಿಸಿಟಿಂಗ್ ಕಾರ್ಡ್. ಈ ಕಾರ್ಡ್ನಲ್ಲಿರುವ ನಂಬರ್ಗೆ ಕಾಲ್ ಮಾಡಿ ರೂಮ್ ಬುಕ್ ಮಾಡಿಕೊಳ್ಳಬಹುದು. ಇದು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ. ನಿಮಗೆ ಮಠದಲ್ಲಿ ರೂಮ್ ಸಿಗದಿದ್ದರೆ ಈ ಅಗ್ನಿತೀರ್ಥದ ಸಮೀಪವೇ ಇತರ ಸ್ಥಳಗಳಲ್ಲಿ ರೂಮ್ಗಳು ಅವೈಲಬಲ್ ಇರುತ್ತವೆ. ರೂಮ್ ಬುಕ್ ಮಾಡಿಕೊಳ್ಳಬಹುದು. ನಾವು ಇಲ್ಲೇ ಸಮೀಪದಲ್ಲಿನ ಶ್ರೀ ಕಾಶಿ ಮಠದಲ್ಲಿ ರೂಮ್ ಬುಕ್ ಮಾಡಿದೆವು. ಒಂದು ದಿನಕ್ಕೆ ರೂಮ್ ಬಾಡಿಗೆ 800 ರೂಪಾಯಿ ತೆಗೆದುಕೊಂಡರು. ನೀವು ರಾಮೇಶ್ವರಂನಲ್ಲಿ ಎಲ್ಲೇ ರೂಮ್ ಬುಕ್ ಮಾಡಿದರೂ ಒಂದು ದಿನಕ್ಕೆ ರೂಮ್ ಸಮಯ 23 ಗಂಟೆಗಳೆಂದು ಹೇಳುತ್ತಾರೆ. ಅಂದರೆ ನಾವು ಈ ದಿನ ಬೆಳಗ್ಗೆ 10 ಗಂಟೆಗೆ ರೂಮ್ಗೆ ಚೆಕ್ ಇನ್ ಆಗುತ್ತಿದ್ದೇವೆ. ನಮ್ಮ ಚೆಕ್ಔಟ್ ಟೈಮ್ ನಾಳೆ ಬೆಳಗ್ಗೆ 9 ಗಂಟೆಗಿದೆ. ಬೆಳಗಿನ ತಿಂಡಿಯನ್ನು ಮುಗಿಸಿಕೊಂಡು ನಾವು ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದೇವೆ. ರಾಮೇಶ್ವರಂನಲ್ಲಿ ಇತರ ಆಲಯಗಳ ರೀತಿ ಅಲ್ಲದೆ ದೇವರ ದರ್ಶನವು ಪ್ರತ್ಯೇಕವಾಗಿರುತ್ತದೆ. ಇಲ್ಲಿ ನಮಗೆ 2 ಆಪ್ಷನ್ಗಳಿವೆ. ಇತರ ದೇವಾಲಯಗಳ ರೀತಿಯಲ್ಲಿಯೇ ಡೈರೆಕ್ಟ್ ಆಗಿ ದೇವರ ದರ್ಶನಕ್ಕೆ ಹೋಗುವುದು. ಇದು ಮೊದಲ ಆಪ್ಷನ್. ಎರಡನೇ ಆಪ್ಷನ್ ಅಗ್ನಿತೀರ್ಥದಲ್ಲಿ ಮತ್ತು ದೇವಾಲಯದಲ್ಲಿನ 22 ಬಾವಿಗಳಲ್ಲಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗುವುದು. ನೀವು ಮೊದಲ ಬಾರಿ ರಾಮೇಶ್ವರಂಗೆ ಬಂದಿದ್ದರೆ ತಪ್ಪದೆ ಅಗ್ನಿತೀರ್ಥದಲ್ಲಿ ಮತ್ತು 22 ಬಾವಿಗಳಲ್ಲಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗಿ. ಇದು ಶ್ರೀ ಕಂಚಿ ಕಾಮಕೋಟಿ ಶಂಕರ ಮಠ. ಇದು ಶ್ರೀ ಉಜ್ಜಯಿನಿ ಮಹಾಕಾಳಿ ಅಮ್ಮನವರ ದೇವಸ್ಥಾನ. ರಾಮೇಶ್ವರಂನಲ್ಲಿ 64 ತೀರ್ಥಗಳಿವೆ. ಇವುಗಳಲ್ಲಿ ಮುಖ್ಯವಾದದ್ದು 24 ತೀರ್ಥಗಳು. ಈ 24 ತೀರ್ಥಗಳಲ್ಲಿ ಅತಿ ಪವಿತ್ರವಾದ ತೀರ್ಥ ಅಗ್ನಿತೀರ್ಥ. ಇಲ್ಲಿನ ಈ ಸಮುದ್ರವನ್ನು ಅಗ್ನಿತೀರ್ಥವೆಂದು ಕರೆಯುತ್ತಾರೆ. ಪ್ರಭು ಶ್ರೀರಾಮರು ರಾಮನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸುವ ಮೊದಲು ಈ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿದ್ದರಂತೆ. ಅನೇಕ ಮಂದಿ ಭಕ್ತಾದಿಗಳು ಈ ಅಗ್ನಿತೀರ್ಥದ ಬಳಿ ಪಿತೃದೇವತೆಗಳಿಗೆ ಪಿತೃ ಕಾರ್ಯಗಳನ್ನು ನೆರವೇರಿಸುತ್ತಾರೆ.
ಈ ಅಗ್ನಿತೀರ್ಥವು ರಾಮನಾಥ ಸ್ವಾಮಿ ಆಲಯದಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ನಲ್ಲಿದೆ. ಈ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿದ ನಂತರ ದೇವಾಲಯದಲ್ಲಿನ 22 ಬಾವಿಗಳಲ್ಲಿ ಸ್ನಾನ ಮಾಡಬೇಕು. ಈ ಅಗ್ನಿತೀರ್ಥದ ಸಮೀಪ ಬೋಟಿಂಗ್ ವ್ಯವಸ್ಥೆ ಇದೆ. ಆಸಕ್ತಿ ಇರುವವರು ಟ್ರೈ ಮಾಡಬಹುದು. ಬೋಟಿಂಗ್ ಟೈಮಿಂಗ್ಸ್ ಬೆಳಗ್ಗೆ 9 ರಿಂದ ಸಂಜೆ 5:30 20 ರಿಂದ 30 ನಿಮಿಷ ಬೋಟಿಂಗ್ ಇರುತ್ತದೆ. ಬೋಟಿಂಗ್ ಟಿಕೆಟ್ ಕಾಸ್ಟ್ ಒಬ್ಬರಿಗೆ 100 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಅಲ್ಲಿ ಕಾಣುತ್ತಿದೆಯಲ್ಲ, ಅದು ಬೋಟಿಂಗ್ ಪಾಯಿಂಟ್. ನಾವು ಅಗ್ನಿತೀರ್ಥದಲ್ಲಿ ಸ್ನಾನ ಮುಗಿಸಿಕೊಂಡು ದೇವಾಲಯದಲ್ಲಿನ 22 ಬಾವಿಗಳಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದೇವೆ. ನಂತರ ರಾಮನಾಥ ಸ್ವಾಮಿಯನ್ನು ದರ್ಶಿಸಿಕೊಳ್ಳೋಣ. ದೇವಾಲಯದ ಸಮೀಪ ನಮ್ಮ ಲಗೇಜ್, ಮೊಬೈಲ್ ಹಾಗೂ ಚೊಪ್ಪಲಿಯನ್ನು ಇಡಲು ಲಾಕರ್ ವ್ಯವಸ್ಥೆ ಇದೆ. ದೇವಾಲಯದಲ್ಲಿನ ಈ ಲಾಕರ್ ರೂಮ್ಸ್ ನಲ್ಲಿ ಲಗೇಜ್ ಇಡಲು 50 ರೂಪಾಯಿ, ಮೊಬೈಲ್ ಇಡಲು ಪರ್ ಮೊಬೈಲ್ಗೆ 5 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಈ ಲಾಕರ್ ರೂಮ್ ನಲ್ಲೇ ಶೌಚಾಲಯದ ವ್ಯವಸ್ಥೆ ಇದೆ. ರಾಮೇಶ್ವರಂನಲ್ಲಿ ವಿಶೇಷ ದಿನಗಳಲ್ಲಿ ಬಿಟ್ಟರೆ ಸಾಮಾನ್ಯ ದಿನಗಳಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇರುತ್ತದೆ. ದರ್ಶನವೂ ಬೇಗ ಆಗುತ್ತದೆ. ಇದು ದೇವಾಲಯದ ಪ್ರಮುಖ ದರ್ಶನ ಸಮಯದ ವಿವರಗಳು. ದೇವಾಲಯದ ಈ ಪೂರ್ವ ರಾಜಗೋಪುರವು 126 ಅಡಿ ಎತ್ತರವಿದ್ದು 9 ಹಂತಗಳನ್ನು ಒಳಗೊಂಡಿದೆ. ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಈಶ್ವರ ಪಾರ್ವತಿಯರು ನಂದಿಯ ಮೇಲೆ ಕುಳಿತಿರುವ ಮೂರ್ತಿ ಹಾಗೂ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಗಳನ್ನು ಕಾಣಬಹುದು. ಸಾಮಾನ್ಯವಾಗಿ ಕಾಶಿಗೆ ಹೋಗಿ ಬಂದ ಭಕ್ತರು ರಾಮೇಶ್ವರಂಗೆ ಕೂಡ ಭೇಟಿ ಕೊಡುತ್ತಾರೆ. ಕಾಶಿಯಿಂದ ಗಂಗಾಜಲವನ್ನು ತಂದಿದ್ದರೆ ರಾಮನಾಥ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸುತ್ತಾರೆ. ಕಾಶಿಯಿಂದ ಗಂಗಾಜಲವನ್ನು ತಂದಿದ್ದರೆ ಅದನ್ನು ದೇವಾಲಯದ ಪೂಜಾರಿಗಳಿಗೆ ಇದು ಕಾಶಿ ಗಂಗಾಜಲ ಎಂದು ಹೇಳಿಕೊಟ್ಟರೆ ಅವರು ತೆಗೆದುಕೊಳ್ಳುತ್ತಾರೆ. ನೀವೇನಾದರೂ ಕಾಶಿ ಗಂಗಾಜಲವನ್ನು ತಂದಿದ್ದರೆ ದರ್ಶನಕ್ಕೆ ಹೋಗುವಾಗ ಗಂಗಾಜಲವನ್ನು ತೆಗೆದುಕೊಂಡು ಹೋಗಿ. ಅಭಿಷೇಕದ ಸಮಯದಲ್ಲಿ ದರ್ಶನಕ್ಕೆ ಹೋದರೆ ಕಾಶಿ ಗಂಗೆಯಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಅದೇ ಸ್ವಾಮಿಗೆ ಅಲಂಕಾರಗೊಂಡ ನಂತರ ಹೋದರೆ ನಮ್ಮ ಬಳಿ ಇರುವ ಕಾಶಿ ಗಂಗೆಯನ್ನು ತೆಗೆದುಕೊಂಡು ಒಂದು ಬಕೆಟ್ನಲ್ಲಿ ಹಾಕಿಕೊಳ್ಳುತ್ತಾರೆ. ನಂತರ ಅಭಿಷೇಕ ಮಾಡುವ ಸಮಯದಲ್ಲಿ ಗಂಗಾಜಲದಿಂದ ಅಭಿಷೇಕ ಮಾಡುತ್ತಾರೆ. ಕಾಶಿ ಗಂಗಾಜಲವನ್ನು ಸ್ವಾಮಿಗೆ ಅರ್ಪಿಸಲು 50 ರೂಪಾಯಿ ಟಿಕೆಟ್ ತೆಗೆದುಕೊಳ್ಳಬೇಕು. ಸ್ಪೆಷಲ್ ದರ್ಶನಕ್ಕೆ ಹೋಗುವುದಾದರೆ ಒಬ್ಬರಿಗೆ 100 ರೂಪಾಯಿ 200 ರೂಪಾಯಿಗಳ ಟಿಕೆಟ್ ಇರುತ್ತದೆ, ತೆಗೆದುಕೊಂಡು ಹೋಗಬಹುದು. ದೇವಾಲಯದ ಒಳಗೆ ಮೊಬೈಲ್, ಕ್ಯಾಮೆರಾವನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ದೇವಾಲಯದಲ್ಲಿನ 22 ಬಾವಿಗಳಲ್ಲಿ ಸ್ನಾನ ಮಾಡಲು ನಾರ್ತ್ ಗೇಟ್ನಿಂದ ದೇವಾಲಯದ ಒಳಗೆ ಹೋಗಬೇಕು. ಬನ್ನಿ ಹೋಗೋಣ. ಶ್ರೀ ರಾಮನಾಥ ಸ್ವಾಮಿಯ ಆಲಯವು 12 ಜ್ಯೋತಿರ್ಲಿಂಗಗಳಾದ 12 ಜ್ಯೋತಿರ್ಲಿಂಗಗಳಲ್ಲೊಂದು. ಅಷ್ಟೇ ಅಲ್ಲದೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ಚಾರ್ಧಾಮ್ಗಳಲ್ಲಿ ಒಂದು. ಉತ್ತರದ ಶ್ರೀ ಬದರಿನಾಥ, ಪೂರ್ವದ ಶ್ರೀ ಪೂರಿ ಜಗನ್ನಾಥ, ಪಶ್ಚಿಮದ ಶ್ರೀ ದ್ವಾರಕಾನಾಥ, ದಕ್ಷಿಣದ ಶ್ರೀ ರಾಮನಾಥ. 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀ ರಾಮೇಶ್ವರ ಜ್ಯೋತಿರ್ಲಿಂಗವು ಬಹಳ ಪ್ರತ್ಯೇಕತೆಯನ್ನು ಒಳಗೊಂಡಿದೆ. ಈ ಆಲಯವು ಶೈವರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ವೈಷ್ಣವರಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಬ್ರಾಹ್ಮಣನಾದ ರಾವಣನನ್ನು ಪ್ರಭು ಶ್ರೀರಾಮರು ಸಂಹರಿಸಿದ ನಂತರ ತಮಗೆ ಉಂಟಾಗಿದ್ದ ಬ್ರಹ್ಮಹತ್ಯಾ ದೋಷದ ನಿವಾರಣೆಗಾಗಿ ಪ್ರಭು ಶ್ರೀರಾಮರು 3 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸುತ್ತಾರೆ. 2 ಶ್ರೀಲಂಕಾದಲ್ಲಿದೆ, 3ನೇದು ಶ್ರೀ ರಾಮನಾಥ ಸ್ವಾಮಿ. ರಾಮ ರಾವಣರ ಯುದ್ಧದ ನಂತರ ಪ್ರಭು ಶ್ರೀರಾಮರು ಸೀತಾಮಾತೆಯೊಂದಿಗೆ ಲಂಕೆಯಿಂದ ರಾಮೇಶ್ವರಕ್ಕೆ ಬರುತ್ತಾರೆ. ಋಷಿ ಅಗಸ್ತ್ಯ ಮಹಾಮುನಿಗಳ ಸಲಹೆಯಂತೆ ಪ್ರಭು ಶ್ರೀರಾಮರು ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಶಿವಲಿಂಗವನ್ನು ತರಲು ಆಂಜನೇಯ ಸ್ವಾಮಿಯನ್ನು ಕೈಲಾಸಕ್ಕೆ ಕಳುಹಿಸುತ್ತಾರೆ. ಆಂಜನೇಯ ಸ್ವಾಮಿಯು ಕೈಲಾಸದಿಂದ ಶಿವಲಿಂಗವನ್ನು ತರುವುದು ವಿಳಂಬವಾದ್ದರಿಂದ ಸೀತಾಮಾತೆಯೇ ಕಡಲ ತೀರದಲ್ಲಿ ಇರುವ ಮರಳಿನಿಂದ ಶಿವಲಿಂಗವನ್ನು ಮಾಡುತ್ತಾರೆ. ಪ್ರಭು ಶ್ರೀರಾಮರು ಮರಳಿನಿಂದ ತಯಾರಿಸಿದ ಆ ಸೈಕತ ಲಿಂಗವನ್ನೇ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ. ನಂತರ ಆಂಜನೇಯ ಸ್ವಾಮಿಯು ಕೈಲಾಸದಿಂದ ಶಿವಲಿಂಗವನ್ನು ತರುತ್ತಾರೆ. ಪ್ರಭು ಶ್ರೀರಾಮರು ಈಗಾಗಲೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂದು ಆಂಜನೇಯ ಸ್ವಾಮಿಗೆ ಬೇಸರವಾಗುತ್ತದೆ. ಆಗ ಶ್ರೀರಾಮರು ಆಂಜನೇಯ ಸ್ವಾಮಿಯು ತಂದ ಶಿವಲಿಂಗವನ್ನು ತಾವು ಪ್ರತಿಷ್ಠಾಪಿಸಿದ ಶಿವಲಿಂಗದ ಸಮೀಪದಲ್ಲಿಯೇ ಪ್ರತಿಷ್ಠಾಪಿಸಲು ತಿಳಿಸುತ್ತಾರೆ. ಆಂಜನೇಯ ಸ್ವಾಮಿಯು ತಂದ ಶಿವಲಿಂಗವನ್ನು
ಕಾಶಿ ವಿಶ್ವನಾಥ ಲಿಂಗ, ವಿಶ್ವಲಿಂಗ, ಹನುಮಲಿಂಗವೆಂದು ಕರೆಯುತ್ತಾರೆ. ಇದು ಸ್ವಾಮಿ ವಿವೇಕಾನಂದ ಮೆಡಿಟೇಷನ್ ಹಾಲ್. ಇಲ್ಲಿಗೆ ನಂತರ ಭೇಟಿ ನೀಡೋಣ. ಇದು ದೇವಾಲಯದ ಉತ್ತರ ಗೋಪುರ. ದೇವಾಲಯದಲ್ಲಿನ 22 ಬಾವಿಗಳ ನೀರಿನಲ್ಲಿ ಸ್ನಾನ ಮಾಡಲು ಈ ದ್ವಾರದಿಂದ ದೇವಾಲಯದ ಒಳಗೆ ಹೋಗಬೇಕು. 22 ಬಾವಿಗಳ ತೀರ್ಥದಲ್ಲಿ ಸ್ನಾನ ಮಾಡಲು ನಾರ್ಮಲ್ ಟಿಕೆಟ್ ಇರುತ್ತದೆ. ಒಬ್ಬರಿಗೆ 25 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಒಂದೊಂದು ತೀರ್ಥಕ್ಕೂ ಒಂದೊಂದು ಹೆಸರು ಇದ್ದು ನಂಬರ್ಗಳನ್ನು ಹಾಕಿರುತ್ತಾರೆ. ಆ ನಂಬರ್ಗಳ ಅನುಗುಣವಾಗಿ ಮುಂದೆ ಸಾಗಿದರೆ ಎಲ್ಲಾ ತೀರ್ಥಗಳ ನೀರನ್ನು ನಮ್ಮ ಮೇಲೆ ಹಾಕುತ್ತಾರೆ. ನೀವು ಬರುವಾಗ ಒಂದು ಜೊತೆ ಬಟ್ಟೆ ತೆಗೆದುಕೊಂಡು ಬನ್ನಿ. ಡ್ರೆಸ್ ಚೇಂಜ್ ಮಾಡುವುದಕ್ಕೆ ರೂಮ್ ವ್ಯವಸ್ಥೆ ಇರುತ್ತದೆ. ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗಬಹುದು. ಅನೇಕ ಮಂದಿ ಭಕ್ತಾದಿಗಳು ಈ 22 ತೀರ್ಥಗಳ ನೀರನ್ನು ಬಾಟಲಿಯಲ್ಲಿ ತುಂಬಿಸಿಕೊಂಡು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಾರೆ. ದೇವಾಲಯದ ಉತ್ತರದ ಗೋಪುರದ ಬಳಿ ಕೆಲವು ಮಂದಿ ಸಣ್ಣ ಬಕೆಟ್ಗಳನ್ನು ಹಿಡಿದು ನಿಂತಿರುತ್ತಾರೆ. ಇವರು 22 ತೀರ್ಥಗಳಲ್ಲಿ ಸ್ನಾನ ಮಾಡಿಸಲು ಒಬ್ಬರಿಗೆ 100 ರಿಂದ 250 ರೂಪಾಯಿಗಳವರೆಗೆ ತೆಗೆದುಕೊಳ್ಳುತ್ತಾರೆ. ಅವರ ಜೊತೆ ಹೋದರೆ 22 ಬಾವಿಗಳಲ್ಲಿನ ನೀರನ್ನು ಒಂದೊಂದು ಬಕೆಟ್ ನೀರು ತೆಗೆದು ಒಬ್ಬೊಬ್ಬರ ಮೇಲೆ ಹಾಕುತ್ತಾರೆ. ಒಂದು ಬಕೆಟ್ ನೀರನ್ನು ಪೂರ್ತಿಯಾಗಿ ಒಬ್ಬರ ಮೇಲೆ ಹಾಕುತ್ತಾರೆ. ಅದೇ ನಾವು 25 ರೂಪಾಯಿ ಟಿಕೆಟ್ ತೆಗೆದುಕೊಂಡು ಹೋದರೆ ಒಂದೇ ಬಕೆಟ್ ನೀರಿನಲ್ಲಿ ಎಷ್ಟೇ ಮಂದಿ ಇದ್ದರೂ ಎಲ್ಲರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕುತ್ತಾರೆ. ಸೊ ನಿಮಗೆ ಯಾವುದು ಬೆಟರ್ ಎನಿಸುತ್ತದೋ ಆ ರೀತಿ ತೀರ್ಥ ಸ್ನಾನವನ್ನು ಮಾಡಬಹುದು. ನಾವು 25 ರೂಪಾಯಿ ಟಿಕೆಟ್ ತೆಗೆದುಕೊಂಡು ತೀರ್ಥ ಸ್ನಾನ ಮಾಡಲು ಹೋಗುತ್ತಿದ್ದೇವೆ. ನಮ್ಮ 22 ಬಾವಿಗಳಲ್ಲಿನ ತೀರ್ಥ ಸ್ನಾನವು ಮುಗಿಯಿತು. ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ. ಶ್ರೀ ರಾಮನಾಥ ಸ್ವಾಮಿ, ಶ್ರೀ ಪಾರ್ವತಿ ದೇವಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ. ಇದು ದೇವಾಲಯದಲ್ಲಿನ ದೊಡ್ಡ ನಂದಿಯ ಮೂರ್ತಿ. ದೇವಾಲಯದ ಈ ಪೂರ್ವ ಗೋಪುರದ ದ್ವಾರದಿಂದ ದೇವರ ದರ್ಶನಕ್ಕೆ ಒಳಗೆ ಹೋದರೆ ದೇವಾಲಯದ ಸಿಬ್ಬಂದಿ ಮೊಬೈಲ್ ಹಾಗೂ ಇನ್ನಿತರ ವಸ್ತುಗಳನ್ನು ಚೆಕ್ ಮಾಡುವ ಚೆಕಿಂಗ್ ಪಾಯಿಂಟ್ ಸಿಗುತ್ತದೆ. ಈ ಚೆಕಿಂಗ್ ಪಾಯಿಂಟ್ ನ ಹಿಂಭಾಗದಲ್ಲಿ ಸ್ವಲ್ಪ ಬಲಕ್ಕೆ ಹೋದರೆ ಅಲ್ಲಿ ಆಂಜನೇಯ ಸ್ವಾಮಿಯ ದೇವಾಲಯವಿದೆ. ಆಂಜನೇಯ ಸ್ವಾಮಿಯನ್ನು ದರ್ಶಿಸಿಕೊಂಡು ಆಂಜನೇಯ ಸ್ವಾಮಿಯ ದೇವಾಲಯದ ಹಿಂಬದಿಗೆ ಬಂದರೆ ಅಲ್ಲಿ ಒಂದು ಶಿವಲಿಂಗವಿದೆ. ಆ ಶಿವಲಿಂಗವನ್ನೇ ಆಂಜನೇಯ ಸ್ವಾಮಿಯು ಕೈಲಾಸದಿಂದ ರಾಮೇಶ್ವರಕ್ಕೆ ತಂದು ಪ್ರತಿಷ್ಠಾಪಿಸಿದ ಶಿವಲಿಂಗವೆಂದು ಇಲ್ಲಿನ ಪುರೋಹಿತರು ನಮಗೆ ತಿಳಿಸಿದರು. ನೀವು ರಾಮೇಶ್ವರಕ್ಕೆ ಬಂದಾಗ ತಪ್ಪದೆ ಆಂಜನೇಯ ಸ್ವಾಮಿ, ಹನುಮಲಿಂಗವನ್ನು ದರ್ಶಿಸಿಕೊಳ್ಳಿ. ನಿಮಗೆ ತಿಳಿಯದಿದ್ದರೆ ದೇವಾಲಯದ ಸಿಬ್ಬಂದಿಯನ್ನು ವಿಚಾರಿಸಿ, ಅವರು ನಿಮಗೆ ಗೈಡ್ ಮಾಡುತ್ತಾರೆ. ಇದು ಸ್ವಾಮಿ ವಿವೇಕಾನಂದ ಮೆಡಿಟೇಷನ್ ಹಾಲ್. ಬನ್ನಿ ಹೋಗೋಣ. ಈ ಸ್ಥಳವು ಬಹಳ ಪ್ರಶಾಂತತೆಯಿಂದ ಕೂಡಿದ್ದು ಅದ್ಭುತವಾಗಿದೆ. ಈ ಧ್ಯಾನ ಮಂದಿರದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಬೋಧನೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕಾಣಬಹುದು. ಇದು ದೇವಾಲಯದ ದಕ್ಷಿಣದ ಗೋಪುರ. ಪ್ರತಿದಿನ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ದೇವಾಲಯದ ವತಿಯಿಂದ ಉಚಿತ ಅನ್ನದಾನವನ್ನು ಮಾಡಲಾಗುತ್ತದೆ. ಈ ದಕ್ಷಿಣದ ಗೋಪುರದಿಂದ ಒಳಗೆ ಹೋದರೆ ಅನ್ನದಾನ ಪ್ರಸಾದ ಕೇಂದ್ರಕ್ಕೆ ಹೋಗಬಹುದು. ಬನ್ನಿ ಹೋಗಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸೋಣ.
ಇಲ್ಲಿ ದೇವಾಲಯಕ್ಕೆ ಹೋಗುವ ಮಾರ್ಗ ಕಾಣುತ್ತಿದೆಯಲ್ಲ, ಇಲ್ಲಿ ಅನ್ನಪ್ರಸಾದದ ಟೋಕನ್ ಕೊಡುತ್ತಾರೆ, ತೆಗೆದುಕೊಂಡು ಹೋಗಬೇಕು. ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದೇವಾಲಯದಲ್ಲಿ ಅನ್ನಪ್ರಸಾದವಿರುತ್ತದೆ. ಇದು ಅನ್ನಪ್ರಸಾದದ ಟೋಕನ್. ನೀವು ರಾಮೇಶ್ವರಂಗೆ ಬಂದಾಗ ತಪ್ಪದೆ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ. ಇದು ದೇವಸ್ಥಾನದ ವೆಸ್ಟ್ ಗೇಟ್. ಬನ್ನಿ ಇಲ್ಲಿಂದ ದೇವಾಲಯದ ಒಳಗೆ ಹೋಗೋಣ. ರಾಮೇಶ್ವರಂನ ಶ್ರೀ ರಾಮನಾಥ ಸ್ವಾಮಿ ದೇವಾಲಯದಲ್ಲಿನ ಈ ಕಾರಿಡಾರ್ ಅನ್ನು ಸುಮಾರು 1212 ಕಂಬಗಳಿಂದ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ಈ ಕಂಬಗಳು 30 ಅಡಿ ಎತ್ತರವಿದ್ದು ಅತ್ಯಂತ ಸುಂದರವಾದ ಕೆತ್ತನೆಯನ್ನೊಳಗೊಂಡಿದೆ ಮತ್ತು ಅತ್ಯಂತ ಅದ್ಭುತವಾದ ವರ್ಣರಂಜಿತ ಕಲಾಕೃತಿಗಳನ್ನು ಕಾಣಬಹುದು. ಈ ಕಾರಿಡಾರ್ ವಿಶ್ವದ ಅತ್ಯಂತ ಉದ್ದವಾದ ದೇವಾಲಯದ ಕಾರಿಡಾರ್ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಇದೊಂದು ಅದ್ಭುತವಾದ ಇಂಜಿನಿಯರಿಂಗ್ ಮಾರ್ವಲ್. ದೇವಾಲಯದ ಒಳಗೆ 22 ತೀರ್ಥಗಳಿದೆ ಎಂದು ಹೇಳಿದನಲ್ಲ, ಅದರಲ್ಲಿ ಈ ಕಲ್ಯಾಣಿಯೂ ಒಂದು. ಇದು ನಾರ್ತ್ ಗೇಟ್ ಬಳಿ ಇರುವ ಅನ್ನಪ್ರಸಾದಕ್ಕೆ ಟೋಕನ್ ಕೊಡುವ ಸ್ಥಳ. ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ಕಾಲಭೈರವೇಶ್ವರ ಸ್ವಾಮಿಯ ಪೂಜೆ ನಡೆಯುತ್ತಿದೆ. ಶ್ರೀ ಕಂಚಿ ಕಾಮಕೋಟಿ ಶಂಕರ ಮಠದಲ್ಲಿ 12 ಜ್ಯೋತಿರ್ಲಿಂಗಗಳ ದೇವಾಲಯವಿದೆ. ಬನ್ನಿ ದರ್ಶನ ಮಾಡಿಕೊಳ್ಳೋಣ. ರಾತ್ರಿ ವೇಳೆ ರಾಮೇಶ್ವರಂನ ಬೀಚ್ ಬಹಳ ಅದ್ಭುತವಾಗಿ ಕಾಣುತ್ತದೆ. ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ರಾಮೇಶ್ವರಂನಲ್ಲಿ ನೋಡಬೇಕಾದ ಇನ್ನೂ ಅನೇಕ ಪ್ರಮುಖ ಸ್ಥಳಗಳಿವೆ. ಗಂಧಮದನ ಪರ್ವತ, ರಾಮರ ಪಾದ, ಸಾಕ್ಷಿ ಹನುಮಾನ್ ಆಲಯ, ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಸೀತಾ ತೀರ್ಥ, ಕೋದಂಡ ರಾಮಸ್ವಾಮಿ ಆಲಯ, ಧನುಷ್ ಕೋಡಿ, ವೆಲ್ಲುಂದಿ ತೀರ್ಥ, ಸ್ಫಟಿಕ ಲಿಂಗ ದರ್ಶನವನ್ನು ಹೇಗೆ ಮಾಡಬೇಕು, ಹೀಗೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವುದಿದೆ. ಈ ವಿಡಿಯೋ ಲೆಂತಿ ಆಗುವುದು ಎಂದು ಹೇಳಿ ಬೇರೆ ವಿಡಿಯೋವನ್ನು ಮಾಡಿದ್ದೇನೆ. ನೀವು ಆ ವಿಡಿಯೋವನ್ನು ಕೂಡ ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.